ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಫೆಬ್ರವರಿ 27. ಆಶಾ ಕಾರ್ಯಕರ್ತೆಯರ ಭರವಸೆಗಳನ್ನ ಈಡೇರಿಸದ ರಾಜ್ಯ ಸರ್ಕಾರದ ವಿರುದ್ಧ ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕೊಪ್ಪಳ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನೂರಾರು ಆಶಾ ಕಾರ್ಯಕರ್ತೆಯರು ನಗರದ ಈಶ್ವರ ಪಾರ್ಕ್ನಿಂದ ಬಸವೇಶ್ವರ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಶರಣು ಗಡ್ಡಿ ಮಾತನಾಡಿ, 2025 ಜನವರಿಯಲ್ಲಿ ನಡೆದ ಅಹೋರಾತ್ರಿ ಹೋರಾಟದ ವೇಳೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದ ಗೌರವಧನ ಹೆಚ್ಚಳ ಹಾಗೂ ಮಾಸಿಕ ಕನಿಷ್ಠ 10,000 ಗ್ಯಾರಂಟಿ ಭರವಸೆ 14 ತಿಂಗಳು ಕಳೆದರೂ ಈಡೇರಿಲ್ಲ ಎಂದು ಕಟುವಾಗಿ ಟೀಕಿಸಿದರು. ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ 5,000 ಗೌರವಧನವನ್ನ 8,000ಕ್ಕೆ ಹೆಚ್ಚಿಸುವುದನ್ನ ಸರ್ಕಾರ ಜಾರಿಗೆ ತರದೆ ಆಶಾ ಕಾರ್ಯಕರ್ತೆಯರನ್ನ ವಂಚಿಸದೆ ಎಂದರು. ಕಾರ್ಯದರ್ಶಿ ಕೌಶಲ್ಯ ದೊಡ್ಡಗೌಡರ್ ಮಾತನಾಡಿ, ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಏಕಪಕ್ಷೀಯ ಆದೇಶಗಳನ್ನು ಹೊರಡಿಸಿ ಆಶಾ ಕಾರ್ಯಕರ್ತೆಯರ ಬದುಕಿನ ಮೇಲೆ ಹೊಡೆತ ನೀಡಲಾಗುತ್ತಿದೆ. 10 ವರ್ಷ ಸೇವೆ ಸಲ್ಲಿಸಿದ ಆಶಾ ಸುಗಮಕಾರರನ್ನು ಕೈಬಿಡುವ ಕ್ರಮ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಗೌರವ ಅಧ್ಯಕ್ಷೆ ಶೋಭಾ ಹೋಗಾರ್ ನಿರೂಪಣೆ ಮಾಡಿದರು. ಜಿಲ್ಲಾ ಮುಖಂಡರಾದ ಗಾಯತ್ರಿ, ರೇಣುಕಾ, ಅನ್ನಪೂರ್ಣ, ಶಿವಮ್ಮ, ಜ್ಯೋತಿ, ಲಕ್ಷ್ಮಿ, ತಿಪ್ಪಮ್ಮ, ದೀಪಾ, ಅಮರಮ್ಮ, ಶಬಾನಾ, ಶಾರದಾ, ಲಲಿತಾ, ಸಂಗೀತಾ, ಶರಣಮ್ಮ, ರಜಿಯಾ ಬೇಗಂ, ಗಂಗಮ್ಮ, ಹನುಮಕ್ಕ, ದೇವಕ್ಕ, ನೀಲಮ್ಮ, ಮಹಾದೇವಿ, ಭಾಗ್ಯ ಸೇರಿದಂತೆ ನೂರಾರು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಕಳೆದ 4 ತಿಂಗಳ ಬಾಕಿ ಪ್ರೋತ್ಸಾಹಧನ ಪಾವತಿ, ಪ್ರತಿ ತಿಂಗಳು ನಿಗದಿತ ದಿನಾಂಕದೊಳಗೆ ಗೌರವಧನ ಹಾಗೂ ಪ್ರೋತ್ಸಾಹಧನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಬಳಿಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಆಶಾ ಕಾರ್ಯಕರ್ತೆಯರಿಗೆ ಈ ಕೂಡಲೇ 15,000 ಬಿಡುಗಡೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ನುಡಿಯುವಂತೆ ನಡೆಯಿರಿ. ನಮ್ಮ ಮುಖ್ಯಮಂತ್ರಿಗಳಿಗಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಘೋಷಣೆ ಮನೆಗಿತ್ತು, ನಮ್ಮ ಕುಟುಂಬದ ಮನೆಗಿತ್ತು. ನಮ್ಮ ಮಕ್ಕಳು ಕೋವಿಡ್ ಅಂತ ನೆರವು ತರುವಾಗಲೇ ನಮ್ಮ ಕುಟುಂಬಕ್ಕೆ ನಾವು ಒತ್ತು ಕೊಟ್ಟಿಲ್ಲ. ಜನರಿಗೋಸ್ಕರ ನಾವು ಬದುಕಿವಿ. 18 ವರ್ಷ ಆಯ್ತು ನಾವು ಕೆಲಸ ಮಾಡಕತ್ತಿ. ಇದು ಸಡನ್ ಆಗಿ ತೆಗಿತೀವಿ ಅಂದಾಗ ನಮ್ಮ ಬದುಕು ಹೆಂಗ ಅನ್ನೋದರ ಬೇಡ ಅಧಿಕಾರಿಗಳಿಗೆ ಸ್ವಲ್ಪ. ಇಷ್ಟು ವರ್ಷ ನಾವು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.